ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಮಹಾಕುಂಭಮೇಳದ ತೀರ್ಥ ಸ್ನಾನ ಮಾಡುವುದು ಹೇಗೆ. ಎಲ್ಲರಿಗೂ ಕುಂಭಮೇಳ ಮಹಾಕುಂಭಮೇಳ ಹೋಗಿ ಸ್ನಾನ ಮಾಡಲು ಸಾಧ್ಯವಿರಲ್ಲ. ಯಾವುದೋ ಒಂದು ಕಾರಣದಿಂದ ಈ ತೀರ್ಥ ಸ್ನಾನ ತಪ್ಪಿ ಹೋಗಿರಬಹುದು. ಅಂಥವರು ನಾವು ಏನಂತ ಮಾಡಬೇಕು ಮನೆಯಲ್ಲಿ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಂಭಮೇಳ ಹಾಗಂತ ವಿಚಾರಕ್ಕೆ ಬಂದರೆ, ಮನೆಯಲ್ಲಿ ನೀವು ಈ ರೀತಿ ತೀರ್ಥ ಸ್ನಾನ ಮಾಡುವ ಮೂಲಕ ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದ ಫಲವನ್ನು ಪಡೆಯಬಹುದು. ಮನೆಯಲ್ಲೇ ಮಹಾಕುಂಭಮೇಳದ ತೀರ್ಥ ಸ್ನಾನ ಮಾಡುವುದು ಹೇಗೆ. ಕುಂಭಮೇಳದಲ್ಲಿ ಸ್ನಾನ ಮಾಡಲು ಆಗದೇ ಇದ್ದರೆ ಮನೆಯಲ್ಲೇ ಈ ಸ್ನಾನ ಮಾಡಿದರೆ ಸಾಕು. ಈ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ, ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಹೀಗೆ ಮಾಡಬೇಕು. ಮನೆಯಲ್ಲೇ ಮಹಾಕುಂಭಮೇಳದ ತೀರ್ಥ ಸ್ನಾನ ಮಾಡುವುದು ಹೇಗೆ, ತೀರ್ಥ ಸ್ನಾನದ ಪ್ರಯೋಜನಗಳು ಏನು. ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ಈ 2025ರ ಮಹಾಕುಂಭಮೇಳವು ನಡೆಯುತ್ತಿದೆ. ಈ ವರ್ಷ ಮಹಾಕುಂಭಮೇಳವು ಜನವರಿ 13ರಿಂದ ಪ್ರಾರಂಭವಾಗಿ ಫೆಬ್ರವರಿ 26ರವರೆಗೆ ನಡೆಯಲಿದೆ. ಈ ಸಮಯದಲ್ಲಿ ಸಂಗಮ ಸ್ನಾನ ಮಾಡುವುದು, ಅದರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ದೈವಿಕ ಅನುಗ್ರಹವನ್ನು ಪಡೆದುಕೊಳ್ಳುವಷ್ಟು ಮಹತ್ವವನ್ನು ಹೊಂದಿದೆ. ಮಹಾಕುಂಭಮೇಳದಲ್ಲಿ ಮಾಡುವ ಶಾಹಿ ಸ್ನಾನ, ಕಲ್ಪವಾಸಿ ಸ್ನಾನ ಮಾಡುವುದಕ್ಕೆ ನಾಗಸಾಧುಗಳು, ಸಂತರು, ಮಹರ್ಷಿಗಳು ಬರುತ್ತಾರೆ. ಈ ಸ್ನಾನವನ್ನು ಮಾಡುವುದಕ್ಕೆ ದೇಶ ವಿದೇಶಗಳಿಂದಲೂ ಜನರು ಆಗಮಿಸುತ್ತಾರೆ. ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆಯುತ್ತದೆ. ಎಲ್ಲ ರೀತಿಯಾದ ಸಂಕಷ್ಟದ ಪರಿಸ್ಥಿತಿಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ. ಕುಂಭಮೇಳಗಳ ಸಮಯದಲ್ಲಿ ಪ್ರಕೃತಿಯು ಸಂಗಮದಲ್ಲಿ ಹರಿಯುವ ನೀರನ್ನು ಮತ್ತಷ್ಟು ಹೆಚ್ಚು ಶಕ್ತಿಯುತವನ್ನಾಗಿ ಮಾಡುತ್ತದೆ. ಎಲ್ಲರಿಗೂ ಕುಂಭಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ಕಷ್ಟಕರವಾಗಿರುತ್ತದೆ, ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ನಿಮಗೆ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕುಂಭಮೇಳದ ಪವಿತ್ರ ತೀರ್ಥ ಸ್ನಾನವನ್ನು ಮನೆಯಲ್ಲೇ ಮಾಡಬಹುದು. ಕುಂಭಮೇಳದ ತೀರ್ಥ ಸ್ನಾನವನ್ನು ಮನೆಯಲ್ಲೇ ಮಾಡುವುದು ಹೇಗೆ ಅಂದರೆ, ಸಾಕಷ್ಟು ಜನರಿಗೆ ಕಾರಣಾಂತರಗಳಿಂದ ಕುಂಭಮೇಳಕ್ಕೆ, ಮಹಾಕುಂಭಮೇಳಕ್ಕೆ ಅಥವಾ ಅರ್ಥ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಮನೆಯಲ್ಲೇ ಮಹಾಕುಂಭಮೇಳ ತೀರ್ಥ ಸ್ನಾನವನ್ನು ಮಾಡಬಹುದು. ಇದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆ ಅಥವಾ ಕಲಶವನ್ನು ತೆಗೆದುಕೊಳ್ಳಿ. ಈ ಕಲಶದಲ್ಲಿ ಗಂಗಾಜಲವನ್ನು ಅಥವಾ ಯಾರಾದರೂ ಮಹಾಕುಂಭಮೇಳಕ್ಕೆ ಹೋಗಿ ನೀರನ್ನು ತಂದಿದ್ದರೆ ಆ ನೀರನ್ನು, ಅಥವಾ ಇದ್ಯಾವುದೋ ನಿಮಗೆ ಲಭ್ಯವಿಲ್ಲದೆ ಮನೆಯಲ್ಲಿರುವ ಶುದ್ಧ ನೀರನ್ನೇ ಕಲಶದಲ್ಲಿ ಹಾಕಿಟ್ಟುಕೊಳ್ಳಿ. ಸಂಜೆ ಸಮಯದಲ್ಲಿ ದೇವರ ಮುಂದೆ ಅಥವಾ ನಿಮ್ಮ ಮನೆಯ ದೇವರ ಕೊನೆಯಲ್ಲಿ ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆಯ ಮೇಲೆ ಅಥವಾ ಅಕ್ಕಿಯ ಮೇಲೆ ಆ ನೀರು ತುಂಬಿದ ಕಲಶವನ್ನು ಇಡಿ. ನಂತರ ಆ ಕಲಶಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ. ಕಲಶದ ಎರಡೂ ಬದಿಗಳಲ್ಲೂ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿಟ್ಟು ಕಲಶಕ್ಕೆ ಪೂಜೆಯನ್ನು ಮಾಡಿ ದೇವರನ್ನು ಪ್ರಾರ್ಥಿಸಿ, ತನಗೆ ಕುಂಭಮೇಳದ ತೀರ್ಥ ಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ, ನೀನೇ ಈ ನೀರನ್ನು ತೀರ್ಥ ಸ್ನಾನದ ನೀರನ್ನಾಗಿ ಪರಿವರ್ತಿಸು ಎಂದು ಬೇಡಿಕೊಳ್ಳಿ. ನೀರಿನ ಕಲಶವನ್ನು ಪೂಜಿಸುವಾಗ ಈ ಮಂತ್ರವನ್ನು ಪಠಿಸಿ: ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬೋದು.
ಸಂಪೂರ್ಣವಾಗಿ ಧೂಪ ದೀಪದಿಂದ ಕಲಶ ಪೂಜೆ ಮಾಡಿದ ಬಳಿಕ ಕಲಶದ ಮುಂದೆ ಕುಳಿತು ರಾಮನಾಮವನ್ನು 108 ಬಾರಿ ಪಠಿಸಿ ಪೂಜೆ ಮಾಡಿದ ಕಲಶದ ನೀರನ್ನು ಅದೇ ಸ್ಥಳದಲ್ಲಿ ಇಟ್ಟು ಮರುದಿನ ಮುಂಜಾನೆ ಎದ್ದು ಸ್ನಾನ ಮಾಡುವಾಗ ಕಲಶದಲ್ಲಿನ ನೀರನ್ನು ಸೇರಿಸಿಕೊಂಡು ಸ್ನಾನ ಮಾಡಿ. ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನು ಮತ್ತೊಮ್ಮೆ ಪಠಿಸಿ. ಸ್ನಾನದ ನಂತರ ಶುದ್ಧವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಮುಂದೆ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳು ಪರಿಹಾರವಾಗಲೆಂದು ಪ್ರಾರ್ಥಿಸಿಕೊಂಡು 10-15 ನಿಮಿಷಗಳ ಕಾಲ ರಾಮನಾಮವನ್ನು ಮತ್ತೆ ಪಠಿಸಿ. ಈ ರೀತಿ ನೀವು ಮನೆಯಲ್ಲೇ ಪೂಜೆ ಮಾಡಿದ ಕಲಶದ ನೀರಲ್ಲಿ ಶಕ್ತಿಯನ್ನು ತುಂಬಿ ಸ್ನಾನ ಮಾಡುವುದರಿಂದ ಮಹಾಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದಾಗ ದೊರೆಯುವಷ್ಟು ಫಲ ದೊರೆಯುತ್ತದೆ ಎನ್ನುವ ನಂಬಿಕೆ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.